ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ನಮ್ಮ ಬೆನ್ನನ್ನು ತಟ್ಟಿಕೊಳ್ಳಲು ನಾನು ಈ ಸಭೆ ಕರೆದಿಲ್ಲ. ಈ ಜಿಲ್ಲೆಯ ಜನ ನಮಗೆ ಕೆಲಸ ಮಾಡುವ ಶಕ್ತಿ ನೀಡಿದ್ದಾರೆ. ಜಿಲ್ಲೆಯ ಋಣ ತೀರಿಸಬೇಕಾಗಿರುವುದು ನಮ್ಮ ಕರ್ತವ್ಯ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ. 1989ರಲ್ಲಿ ದೇವೇಗೌಡರ ಎದುರು ಗೆದ್ದಂತಹ ವ್ಯಕ್ತಿ ನೀರಾವರಿ ಸಚಿವರಾದ ಸಮಯದಲ್ಲಿ ಆದ ಅನಾಹುತ ಮತ್ತೆ ಆಗಬಾರದು. ಆ ಪ್ರತಿಫಲ ಇವತ್ತು ಪ್ರತಿ ಹನಿ ನೀರಿಗೂ ಕಣ್ಣೀರು ಹಾಕುವ ಪರಿಸ್ಥಿತಿ ಬಂದಿದೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿಕೆ. ಸರ್ಕಾರಿ ಸಾಗುವಳಿ ಜಮೀನನ್ನ ಗುತ್ತಿಗೆ ಆಧಾರದಲ್ಲಿ ನೀಡಲು ರಾಜ್ಯ ಸರ್ಕಾರ ಆದೇಶ ಮಾಡಿರುವುದಕ್ಕೆ ಧನ್ಯವಾದ ತಿಳಿಸಿದ ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ಅಧ್ಯಕ್ಷ ಎಚ್.ಟಿ. ಮೋಹನ್ ಕುಮಾರ್. ಮತ್ತು ಆರೈಕೆಯ ನಿರೀಕ್ಷೆಯಲ್ಲಿ ಹೆಣ್ಣು ಕಾಡಾನೆ. ವಾರ್ತೆಗಳ ವಿವರ. ಜಿಲ್ಲೆಗೆ ಕೊಟ್ಟಿರುವ ಕೊಡುಗೆಗಳ ಬಗ್ಗೆ ಬೆನ್ನು ತಟ್ಟಿಕೊಳ್ಳಲು ಸಭೆ ಕರೆದಿಲ್ಲ. ಪ್ರಜ್ವಲ್ ರೇವಣ್ಣ ಈ ಕ್ಷೇತ್ರದ ಅಭ್ಯರ್ಥಿಯಲ್ಲ, ಕುಮಾರಸ್ವಾಮಿ ಈ ಕ್ಷೇತ್ರದ ಅಭ್ಯರ್ಥಿ ಗೆಲ್ಲಿಸಿ ಎಂದು ಹೇಳಿದರು. ಜೆಡಿಎಸ್ ಮುಖಂಡರ ಹಾಗೂ ಕಾರ್ಯಕರ್ತರ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಶ್ರೀರಾಮದೇವರಕಟ್ಟೆಯಲ್ಲಿ ನಡೆದ ಕಾರ್ಯಕರ್ತರ ಸಭೆಯಲ್ಲಿ ಪ್ರಜ್ವಲ್ ರೇವಣ್ಣನವರೇ ಮುಂದಿನ ಅಭ್ಯರ್ಥಿ ಎಂದು ದೇವೇಗೌಡರು ಘೋಷಣೆ ಮಾಡಿದರು. ಈ ನಂತರ ಯಾವ ರೀತಿ ಚರ್ಚೆಗಳು ಹಾಸನ ಜಿಲ್ಲೆ ಹಾಗೂ ರಾಜ್ಯದಲ್ಲಿ ನಡೆಯುತ್ತಿದೆ ಎಂದು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇನೆ ಎಂದು ಹೇಳಿದರು. ಅವಕಾಶ ಕೊಡ್ತಕ್ಕಂಥ ನನ್ನ ತಂದೆ ತಾಯಿಗಳು ನೀವು ತೋರಿಸತಕ್ಕಂಥ ನಮ್ಮದರಲ್ಲೇ ನಾನು ತಪ್ಪುಗಳಾಗಿದ್ದೆ. ತಿದ್ದುಕೊಳ್ತಕ್ಕಂಥ ಅವಕಾಶವನ್ನು ಈ ತಾಲೂಕು ಜಿಲ್ಲೆಯ ಜನತೆ ಕೊಡಲಿಕ್ಕೆ ಸಾಧ್ಯ ಇಲ್ವಾ? ಇದನ್ನು ಕೇಳಿಕ್ಕೆ ಇವತ್ತಿಗೆ ಬಂದಿದ್ದೇನೆ. ಬಹಳ ಅಪರಾಧಗಳು ನಡೆದಿದೆ, ಅಪರಾಧಗಳು ನಡೆದಿದ್ದಾರೆ. ತಪ್ಪು ಮಾಡಿದ ಮನುಷ್ಯನ ಸಹಗುಣ, ವಯಸ್ಸಿನ ಒಂದು ಅನುಭವದ ಕೊರತೆ. ತಪ್ಪು ಮಾಡ್ತೀವಿ, ಯಾರು ಪರಿಶುದ್ಧವಾಗಿ ಸಾಧ್ಯ ಇಲ್ಲ. ಆದರೆ ತಪ್ಪು ಮಾಡಿದ್ದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಿಮ್ಮ ಮನಸ್ಸುಗಳಲ್ಲಿ ಏನಾದರೂ ನೋಡಿದ್ರೆ ಗೊತ್ತಿಲ್ಲ ನಮಗೆ, ನಮ್ಮ ಎದುರಿಗೆ ಏನಾದರೂ ನೊಂದ್ಕೊಂಡ್ರೆ ನಾವು ಕೇಳೋದೇ ತಪ್ಪು ತಿಳ್ಕೊತಾರ ಅಂತೇಳಿ ನಮ್ಮ ಎದುರಿಗೆ ಹೇಳಲ್ಲ. ಹಿಂದುಗಡೆ ನಾವು ಮಾಡಿರ್ತಕ್ಕಂಥ ತಪ್ಪಿನ ಬಗ್ಗೆ ನಿಮ್ಮ ಹೃದಯದಲ್ಲಿ ಆ ಭಾವನೆ ಇಟ್ಕೊಂಡು ಹಾಗೇ ಮನಸ್ಸಲ್ಲಿ ಕೇಳಿದ್ರೆ ಆ ನೋವು ಎಲ್ಲೋ ಒಂದು ಕಡೆ ಮುಂದಿನ ಭವಿಷ್ಯಕ್ಕೆ ನಮ್ಮ ಮಾರ್ಗ ಆಗ್ತದೆ ಅಂತಕ್ಕಂಥದ್ದು ನಾನು ಅರಿತಿದ್ದೇನೆ. ಅದರ ಹಿನ್ನೆಲೆಯಲ್ಲೇ ಇವತ್ತು ನಿಮ್ಮೆಲ್ಲರ ಮುಂದೆ ನನ್ನ ನೋವಿನ ಕೆಲವು ಮಾತುಗಳನ್ನ, ನನ್ನ ಭಾವನೆಗಳನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕೆ ಈ ಸಭೆಯಲ್ಲಿ ಕರೆದಿದ್ದೇನೆ. ದಯವಿಟ್ಟು ನಾವೇನಾದರೂ ತಪ್ಪು ಮಾಡಿರ್ತಕ್ಕಂಥದ್ದನ್ನ ಆ ಪ್ರಕಾರಗಳು ಎಲ್ಲ ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಒಂದು ಬಾರಿ ಕ್ಷಮಿಸಿ ತಿಳ್ಕೊಳ್ತಕ್ಕಂಥ ಅವಕಾಶವನ್ನು ನೀವು ನೀಡಬೇಕು ಅಂತಕ್ಕಂಥದ್ದು ಕೇಳಿ ಬಂದಿದ್ದೇನೆ. ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಾವು ರಾಜ್ಯದ ಜನತೆಗಾಗಲೂ ಜಿಲ್ಲೆಯ ಜನತೆಗೆ ವೈಯಕ್ತಿಕವಾಗಿ ಯಾರು ನ್ಯಾಯ ಮಾಡಿದೆ. ಅಭಿವೃದ್ಧಿ ರೇವಣ್ಣ ಅವರ ಬಗ್ಗೆ ಹೇಳ್ತೇವೆ. ಇವತ್ತು ನಿಮ್ಮ ಆಸಕ್ತ ಡೈರಿ ಒಂದು ಐತಿಹಾಸಿಕವಾಗಿ ಕಟ್ಟಿರ್ತಕ್ಕಂಥದ್ದು ಇದೆ. ಎಷ್ಟು ಸಾವಿರ ಕುಟುಂಬಗಳು ಇವತ್ತು ಆ ಒಂದು ದೈಹಿಕ ಜೀವನ ಮಾಡ್ತಾರೆ. ದೈಹಿಕ ಯೋಚನೆ ಮಾಡಿ ಕೆಲಸ ಮಾಡುತ್ತಾರೆ. ನಾನು ನಮ್ಮ ಅಣ್ಣ ಅಂತಕ್ಕಂಥದ್ದು ಹೇಳಿಕೆ ಬಂದಿದ್ದಿಲ್ಲ. ಬಹುಶಃ ಕೆಲಸದ ವಿಷಯದಲ್ಲಿ ಈ ರಾಜ್ಯದಲ್ಲಿ ಯಾರಾದರೂ ಒಬ್ಬ ರಾಜಕಾರಣಿ ಮೊದಲನೇ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಪ್ರತಿಯ ಒಂದು ಚಿಂತನೆಯಲ್ಲಿ ಅದು ಸನ್ಮಾನ್ಯ ರೇವಣ್ಣ ಅಂತಕ್ಕಂಥದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಪ್ರಾರಂಭವಾಗಿ 1 ವರ್ಷ ಪೂರೈಸಿ ಪ್ರತಿದಿನ 5 ಗ್ಯಾರಂಟಿ ಮೇಲೆ ಲೋಕಸಭೆ ಚುನಾವಣೆ ಪ್ರಚಾರ ನಡೆಸುತ್ತಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವರು ಭಾಗವಹಿಸಿದ್ದಾರೆ. 5 ಗ್ಯಾರಂಟಿ ಕಾರ್ಯಕ್ರಮದ ಬಗ್ಗೆ ಪ್ರತಿದಿನ ಪೇಪರ್ಗಳಲ್ಲಿ ಕಾಣುತ್ತಿದ್ದೇವೆ. ಪ್ರತಿದಿನ ಟಿವಿಯಲ್ಲಿ ಗ್ಯಾರಂಟಿ ಬಗ್ಗೆ ಬರುತ್ತಿದೆ. ಗ್ಯಾರಂಟಿಗಳಿಂದ ಜನರು ತೃಪ್ತರಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ. ಪ್ರತಿದಿನ ಕೋಟ್ಯಾಂತರ ರೂಪಾಯಿ ಹಣ ಗ್ಯಾರಂಟಿ ಹಣದ ಕಾರ್ಯಕ್ರಮ ಪ್ರಚಾರ ಹಾಗೂ ಕಾರ್ಯಕ್ರಮಗಳಿಗೆ ಖರ್ಚಾಗುತ್ತಿದೆ ಎಂದು ಹೇಳಿದರು. ಸನ್ಮಾನ್ಯ ದೇವೇಗೌಡರು ಮೊದಲನೇ ಸಭೆಯಲ್ಲಿ ನಾವು ಶ್ರೀರಾಮದೇವರಕಟ್ಟೆಯಲ್ಲಿ ಕರೆದಂತ ಒಂದು ಸಭೆ. ಅವತ್ತು ಬಹುಶಃ ಕಾರ್ಯಕರ್ತರು ತಮ್ಮ ಭಾವನೆ ವ್ಯಕ್ತಪಡಿಸಲಿಕ್ಕೆ ಬಂದಿರೋ ಏನೋ ಗೊತ್ತಿಲ್ಲ ನನಗೆ. ಆದರೆ ಕಾರ್ಯಕರ್ತರುಗಳ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕಿಂತ ಮುಂಚೆ ಪ್ರಜ್ವಲ್ ರೇವಣ್ಣ ಅವರೇ ಮತ್ತೆ ಮುಂದಿನ ಲೋಕಸಭಾ ಅಭ್ಯರ್ಥಿ ಅಂತಕ್ಕಂಥದ್ದನ್ನು ದೇವೇಗೌಡರು ಪ್ರಕಟಣೆ ಮಾಡಿ ಗಮನಿಸುತ್ತೇವೆ.
ಯಾವ್ಯಾವ ರೀತಿ ಚರ್ಚೆಗಳು ಹಾಸನ ಜಿಲ್ಲೆಯಲ್ಲಿ ನೀವುಗಳು ಚರ್ಚೆ ಮಾಡ್ತಾ ಇದ್ದೀರಿ, ನಮ್ಮ ವಿರೋಧಿಗಳು ಏನ್ ಚರ್ಚೆ ಮಾಡ್ತಾ ಇದ್ದಾರೆ, ಹಾಸನದ ಹೊರಗೆ ರಾಜ್ಯದಾದ್ಯಂತ ಏನ್ ಚರ್ಚೆ ನಡೀತಾ ಇದೆ, ಎಲ್ಲವನ್ನು ನಾನು ಸೂಕ್ಷ್ಮವಾಗಿ ಪ್ರತಿಯೊಂದು ವಿಷಯಗಳನ್ನು ಬಹಳ ಅತ್ಯಂತ ಗಾಂಭೀರ್ಯವಾಗಿ ತೆಗೆದುಕೊಂಡು ಯಾವ ಭಾವನೆ ಇದೆ ಅಂತಕ್ಕಂಥದ್ದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಶಿವಲಿಂಗೇಗೌಡರ ನಡೆದುಕೊಂಡ ಬಗ್ಗೆ ಎಲ್ಲ ನೋಡಿದ್ದೇನೆ. ಇವತ್ತು ಅಹಂಕಾರ ಬಂದಿದೆ. ಈ ದೇಶದಲ್ಲಿ ಮಹಾನ್ ಆರ್ಥಿಕ ತಜ್ಞ ನಾನೇ ಎಂದು ಬಿಂಬಿಸಿಕೊಳ್ಳುತ್ತಿದ್ದಾರೆ. 52,000 ಕೋಟಿ 5 ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡುತ್ತಿದ್ದಾರೆ. 1,05,000 ಕೋಟಿ ಹಣ ಒಂದೇ ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಾಡಿದೆ. ಅದಕ್ಕೆ ಜಾಹೀರಾತು ಕೊಡುತ್ತಾರೆ. ಸಾಲ ಮಾಡಿ ತುಪ್ಪ ತಿನ್ನುವ ಕೆಲಸ ಮಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರದ ಹಣ ಕೊಡದ ಬಗ್ಗೆ ಈಗ ಧರಣಿ ನಡೆಸಿರುವ ಸಿದ್ದರಾಮಯ್ಯ ಜಂತರ್ ಮಂತರ್ನಲ್ಲಿ ಧರಣಿ ನಡೆಸಿದ್ದಾರೆ. ನಾನು 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದೆ ನಾನು ಎಂದು, ಕೇಂದ್ರ ಸರ್ಕಾರ ಹಣ ನೀಡಿಲ್ಲ ಎಂದು, ಕೇಂದ್ರ ಸರ್ಕಾರವನ್ನ ಬೈಯಲಿಲ್ಲ ಎಂದು ಹೇಳಿದರು. ಯಾವೊಂದು ಕಾಂಗ್ರೆಸ್ನ ಆಡಳಿತ ಪ್ರಾರಂಭ ಆಗಿದೆ, ಈಗಾಗಲೇ 1 ವರ್ಷಗಳನ್ನು ಪೂರೈಸ್ತಾ ಇದ್ದಾರೆ. ಪ್ರತಿದಿನ 5 ಗ್ಯಾರಂಟಿಗಳ ಮೇಲೆ ಈಗಾಗಲೇ ಅವರು ಚುನಾವಣಾ ಪ್ರಚಾರಗಳನ್ನು ಪ್ರಾರಂಭ ಮಾಡುತ್ತಿದ್ದಾರೆ. ಬಹುಶಃ ಹಾಸನ ಜಿಲ್ಲೆಯಲ್ಲೂ ಸಹ ಇತ್ತೀಚೆಗೆ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಳಗೊಂಡಂತೆ ಹಲವಾರು ಜನ ಮಂತ್ರಿಗಳು ಸಭೆಯಲ್ಲಿ ಭಾಗವಹಿಸಿ ಈ ಒಂದು ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಈಗಲೂ ಸಹ ಪ್ರತಿದಿನ ಒಂದೊಂದು ರಾಜ್ಯದ ಒಂದು ಜಿಲ್ಲೆಗಳಲ್ಲೂ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಗ್ಯಾರಂಟಿ ಕಾರ್ಯಕ್ರಮಗಳು ನಡೀತಾ ಇದೆ. ಈ 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಬಹುಶಃ ಬೆಳಗ್ಗೆ ಪತ್ರಿಕೆ ತೆಗೆದರೂ ಸಹ ಒಂದು ಪುಟದ ಇರಲೇಬೇಕು. ಮುಖ್ಯಮಂತ್ರಿಗಳ ಫೋಟೋ ಒಂದು ಕಡೆ, ಇನ್ನೊಂದು ಕಡೆ ಪೇಪರ್ ರೂಪದಲ್ಲಿ ಕೇಳಿದ್ರು. ನಮ್ಮ ಜಿಲ್ಲೆ, ನಾನು ಈ ಜಿಲ್ಲೆಯವನು, ಆದರೆ ರೆಪ್ರೆಸೆಂಟ್ ಮಾಡ್ತಿರ್ತಕ್ಕಂಥದ್ದು ನಾನು ಪ್ರತಿನಿಧಿಯಾಗಿ ರಾಮನಗರ ಆ ಜಿಲ್ಲೆಯ ವ್ಯಕ್ತಿಗೆ ಒಂದು ಪೇಪರ್ ಪೆನ್ನು ಕೊಡಿ ಅಂತ ಹೇಳಿ ರಾಜ್ಯದ ಜನತೆ ಮುಂದೆ ಮನವಿ ಇಟ್ಟಿದ್ದು. ತುಂಬ ಪೇಪರ್ ಪೆನ್ನು ಕೊಟ್ಟಿದ್ದಾರೆ ಈಗ ಜನ ಅವರಿಗೆ. ಆ ಪೇಪರ್ ಪೆನ್ನು ಎಷ್ಟು ಒಳ್ಳೆಯ ರೀತಿಯಲ್ಲಿ ಸದ್ಬಳಕೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹುಶಃ ನಾಡಿನ ಜನತೆಗೂ ಈಗಾಗಲೇ. ದೇವೇಗೌಡರ ಎದುರು ಗೆದ್ದಂತಹ ವ್ಯಕ್ತಿ ನೀರಾವರಿ ಸಚಿವರಾದ ಸಮಯದಲ್ಲಿ ತಮಿಳುನಾಡಿನ ಮಂತ್ರಿ ಬಂದಾಗ ಸರಿಯಾಗಿ ಮಾತನಾಡದ ಕಾರಣ ಕಾವೇರಿ ವಿಚಾರದಲ್ಲಿ ಟ್ರಿಬ್ಯುನಲ್ ರಚನೆಯಾಯಿತು. 1989ರಲ್ಲಿ ಆದ ಅನಾಹುತ ಮತ್ತೆ ಆಗಬಾರದು. ಆ ಪ್ರತಿಫಲ ಇವತ್ತು ಪ್ರತಿ ಹನಿ ನೀರಿಗೂ ಕಣ್ಣೀರು ಹಾಕುವ ಪರಿಸ್ಥಿತಿ ಬಂದಿದೆ ಎಂದು ಹೇಳಿದರು. ಕಳೆದ 1-2 ತಿಂಗಳಿಂದ ಮಾತನ್ನು ನಿಲ್ಲಿಸಿದೆ, ಮಾತಾಡ್ತಾ ಇದೆ. ಬೇಡ ನಮಗೆ ಸಲಹೆ ಕೊಡ್ತಾರೆ, ಬೇಡ ಯಾರ ಬಗ್ಗೆ ಕಠಿಣವಾದ ಪದಗಳನ್ನು ಉಪಯೋಗ ಮಾಡಿ ಮಾತಾಡೋದು ಬೇಡ. ಆದ್ರೆ ನಾನು ಇವತ್ತು ಈ ವೇದಿಕೆಯ ಮುಖಾಂತರ ನನ್ನ ಪಕ್ಷದ ಕಾರ್ಯಕ್ರಮದ ಸಮ್ಮುಖದಲ್ಲಿ ನಾಡಿನ ಜನತೆಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ. ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ ಪ್ರತಿನಿತ್ಯ. ನುಡಿದಂತೆ ನಡೆದಿದ್ದೇವೆ. ಏನೋ ಬೆಳಗ್ಗೆ ಟಿವಿಗಳು ಹಾಕ್ಬಿಟ್ಟು ಬೆಳಗ್ಗೆ ಸಾಯಂಕಾಲದವರೆಗೆ ನಾವು ಯಾವ ಗ್ಯಾರಂಟಿ ಬಗ್ಗೆ ಚರ್ಚೆ ಮಾಡೋದು ಗೊತ್ತಿಲ್ಲ. ಒಂದು ಕಡೆ ದೇಶದ ಪ್ರಧಾನಮಂತ್ರಿಗಳ ಗ್ಯಾರಂಟಿ, ಇನ್ನೊಂದು ಕಡೆ ಕರ್ನಾಟಕ ರಾಜ್ಯದ ಈ ಸರ್ಕಾರದ ಗ್ಯಾರಂಟಿ. ಇದೆರಡರ ಮಧ್ಯೆ ನಮ್ಮ ನಾಡಿನ ಜನತೆ ಯಾವ ಗ್ಯಾರಂಟಿನ ಆಯ್ಕೆ ಮಾಡಬೇಕು ಅಂತಕ್ಕಂಥ ಗೊಂದಲಗಳು ಇದೆ ಇವತ್ತು. ಆದರೆ ಈ ಗ್ಯಾರಂಟಿಗಳಿಂದ ನಾಡಿನ ಜನತೆ ತೃಪ್ತಿಯ ಜೀವನವನ್ನು ಏನಾದರೂ ನಿಮ್ಮ ಕುಟುಂಬದಲ್ಲಿ ಕಾಣ್ತಾ ಇದ್ದೀರಾ? ಇವತ್ತು ಕೋಟ್ಯಾಂತರ ರೂಪಾಯಿ ಹಣವನ್ನು ಗ್ಯಾರಂಟಿ ಕಾರ್ಯಕ್ರಮಗಳ ಸಮಾವೇಶ ಅಂದರೆ ಪ್ರತಿದಿನ ಒಂದು ಜಾಹೀರಾತುಗಳಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಇವತ್ತು ಏನು ಪ್ರಚಾರಕ್ಕೆ ಇವತ್ತು ಗಮನ ಕೊಟ್ಟಿದ್ದಾರೆ. ವಯಸ್ಸಿನ ಕಾರಣ ಪ್ರಜ್ವಲ್ ತಪ್ಪು ಮಾಡಿರಬಹುದು.
ನೀವು ಬೆಳೆಸಿರುವ ಮಕ್ಕಳು, ನಾವು ನಿಮ್ಮ ಕುಟುಂಬದಲ್ಲಿ ಮಕ್ಕಳು ದಾರಿ ತಪ್ಪಿದಾಗ ಅವಕಾಶ ಕೊಡುವ ನೀವು ಬೆಳೆಸಿರುವ ಮಕ್ಕಳು ತಿದ್ದುಕೊಳ್ಳುವ ಅವಕಾಶ ಕೊಡಿ ಎಂದು ಬೇಡಿಕೊಂಡರು. 2008 ಚುನಾವಣೆಯಲ್ಲೂ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಜನತಾದಳದಲ್ಲಿದ್ದ ಅವರು ಕಾಂಗ್ರೆಸ್ನಲ್ಲಿದ್ದರು. 2008 ಚುನಾವಣೆ ಅವರು ಗೆಲ್ಲಬೇಕಾದ್ರೆ ನಿಮ್ಮಂತ ಪುಣ್ಯಾತ್ಮ ಕಾರ್ಯಕರ್ತರ ದುಡಿಮೆ ರೇವಣ್ಣ ಅವರ ಸಹಕಾರ ಪ್ರಥಮವಾಗಿ ವಿಧಾನಸಭೆಗೆ ಬಂದರು. ಅಲ್ಲಿಂದ ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಯಾವ ರೀತಿ ನಡೆದುಕೊಂಡಿದ್ದಾರೆ ಎಲ್ಲ ನೋಡಿದ್ದೇವೆ. ಇವತ್ತು ಅಹಂಕಾರ ಬಂದೋಗಿದೆ. ದೇಶದಲ್ಲಿ ಯಾರಾದರೂ ಒಬ್ಬರು ಆರ್ಥಿಕ ತಜ್ಞ ಅಂತಕ್ಕಂಥದ್ದು ಏನಾದರೂ ಇದ್ರೆ ಬಹುಶಃ ಅರಸೀಕೆರೆಯ ಮಹಾನುಭಾವರಿಂದಲೂ ಆರ್ಥಿಕ ತಜ್ಞ ಅಂತಕ್ಕಂಥ ಆ ಒಂದು ವೈಭವೀಕರಿಸಿರ್ತಕ್ಕಂಥ ನೋಡ್ತಾ ಇದ್ದೇನೆ. ಪಾಪ ಕೇಂದ್ರ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸ್ತಾರೆ. ಇವತ್ತು ಹೇಳ್ತಾರೆ 52,000 ಕೋಟಿ ನಾವು ಈ ಗ್ಯಾರಂಟಿ ಯೋಜನೆಗಳನ್ನ ಕೇವಲ 6 ತಿಂಗಳಲ್ಲಿ ಕಾರ್ಯರೂಪಕ್ಕೆ ತಂದು ನುಡಿದಂತೆ ನಡೆದಿದ್ದೇವೆ ಅಂತ. ಈ 52,000 ಕೋಟಿಯ ಈ 5 ಗ್ಯಾರಂಟಿ ಕಾರ್ಯಕ್ರಮದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು 1,05,000 ಕೋಟಿ ಸಾಲವನ್ನ ಇದು ಒಂದೇ ವರ್ಷ ಈ ಸರ್ಕಾರದಲ್ಲಿ ಏನು ಮಾಡಿದ್ದಾರೆ. ಹಿಂದೆ ನಮ್ಮ ಹಿರಿಕರು ಮಾತಾಡೋಲ್ಲ, ಅದೇನೋ ಸಾಲ ಮಾಡಿ ಒಬ್ಬಟ್ಟು ಅಷ್ಟೇ 1,05,000 ಕೋಟಿ ಸಾಲ ಇದು ಒಂದೇ ವರ್ಷ ಮಾಡಿದ್ರು. ಯಾರ ಅಪ್ಪನ ಮನೆ ದುಡ್ಡಿದ್ರು? ಅದಕ್ಕೆ ಜಾಹೀರಾತುಗಳು ಕೊಡಬೇಕಲ್ಲ. ದಿನಾ ಪ್ರತಿನಿತ್ಯ ನಾವು ಮಾಡಿದ್ದೇವೆ. ನೀವು ಬೆಳೆಸಿದ ನಿಮ್ಮ ಮನೆ ಮಗ, ನಾನು ನಿಮ್ಮ ಮಣ್ಣಿನ ಮಗ ಹೇಳ್ತಾರೆ. ಏನು ಮಣ್ಣಿನ ಮಕ್ಕಳು ಅಂತಾರೆ, ರೈತರ ಮಕ್ಕಳು ಅಂತಾರೆ. ಏನು ಮಾಡೋರು ರೈತರಿಗೆ? ಪ್ರತಿನಿತ್ಯ ನೋಡಿದ್ದೇವೆ. 25,000 ಕೋಟಿ ರೈತರು ಸಾಲ ಮನ್ನಾ ಮಾಡಲಿಕ್ಕೆ ಹಣ ಹೊಂದಿಸಿದ್ದಲ್ಲ. ನೀವು ಬೆಳೆಸಿದ ನಿಮ್ಮ ಕುಟುಂಬದ ಅಣ್ಣನ ತಮ್ಮನಾಗಿ ಈ ರಾಜ್ಯದ ಜನತೆಗೆ ಒಂದು ಅವಕಾಶ ಕೊಟ್ಟಾಗ ಅದು ಸಂಪೂರ್ಣ ಬಹುಮತದ ಸರ್ಕಾರ ಅಲ್ಲ, ಹಿಂದಿನ ಸರ್ಕಾರ ಒಂದು 2 ಬಾರಿ ಅವತ್ತು ಸಾಲ ಮನ್ನಾ ಮಾಡಲಿಕ್ಕೆ ಕೇಂದ್ರ ಸರ್ಕಾರದವರು ದುಡ್ಡು ಕೊಡ್ತಾ ಇಲ್ಲ. ನರೇಂದ್ರ ಮೋದಿ ಅವರು ಅನ್ಯಾಯ ಮಾಡಿದ್ದಾರೆ ಕರ್ನಾಟಕಕ್ಕೆ. ಇದು ನಾವು ಪ್ರತಿಭಟಿಸಬೇಕು ಅಂತ ಹೇಳಿ ದೆಹಲಿ ಜಂತರ್ ಮಂತರ್ ಮುಂದೆ ಹೋಗಿ ನಾವು ಧರಣಿ ಮಾಡಲಿಲ್ಲ. ನೀವು ಕಟ್ಟತಕ್ಕಂಥ ಈ ನಾಡಿನ 6.5 ಕೋಟಿ ಜನತೆಯ ತೆರಿಗೆ ಹಣ ನಿಮ್ಮ ಹಣ. ಅದು ಏನು ದೇವೇಗೌಡರು ಇಲ್ಲೆಲ್ಲೋ ಅರ್ಥದಲ್ಲಿ ಭೂಮಿ ಬೆಳೆದುಕೊಂಡಿನ ಹಣ ಅಲ್ಲ, ಇಲ್ಲ ನಾವು ಯಾವ ಭೂಮಿ ಬೆಳೆದುಕೊಂಡಿನ ಹಣ ಅಲ್ಲ, ನಿಮ್ಮ ತೆರಿಗೆ ಹಣ. ಅದು ನಿಮಗೆ ತಾನೇ ಕೊಟ್ಟೆ 25,000 ಕೋಟಿ ಸಾಲ ಮನ್ನಾ ಮಾಡಿ ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಸಂಸದರಾದ ಪ್ರಜ್ವಲ್ ರೇವಣ್ಣ, ವಿಧಾನ ಪರಿಷತ್ ಸದಸ್ಯರಾದ ಸೂರಜ್ ರೇವಣ್ಣ, ಶಾಸಕರಾದ ಎಚ್.ಪಿ. ಸ್ವರೂಪ್, ಸಿಎನ್ ಬಾಲಕೃಷ್ಣ, ಎ. ಮಂಜು, ಮಾಜಿ ಸಚಿವರಾದ ಎಚ್.ಕೆ. ಕುಮಾರಸ್ವಾಮಿ, ಲಿಂಗೇಶ್, ಬಿವಿ ಕರಿಗೌಡ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್. ದ್ಯಾವೇಗೌಡ, ಭೋಜರಾಜ್, ತೋಚ ಅನಂತ ಸುಬ್ಬರಾಯ್, ಹುಡಾ ಮಾಜಿ ಅಧ್ಯಕ್ಷ ಕೆಎಂ ರಾಜೇಗೌಡ, ಮುಖಂಡರಾದ ಸಂತೋಷ್, ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜು, ಬಿದ್ರಿಕೆರೆ ಜಯರಾಮ್, ಗಿರೀಶ್ ಚಂದ್ ವೀರಪ್ಪ, ಪ್ರಭುಕುಮಾರ್, ನಗರಸಭೆ ಮಾಜಿ ಅಧ್ಯಕ್ಷ ಸಿಆರ್ ಶಂಕರ್, ಅಶೋಕ್, ಮಾಧ್ಯಮ ವಕ್ತಾರ ಹೊಂಗೆರೆ ರಘು ಉಪಸ್ಥಿತರಿದ್ದರು. ಮಂಡ್ಯದಲ್ಲಿ ಮೊನ್ನೆ ಭಾಷಣ ಮಾಡಿದ್ದಾರೆ. ಸಾಲನ್ನ ಏನೋ ಉದ್ಘಾಟಿಸಿದ್ರು. ಗ್ಯಾರಂಟಿ ಮಾತನಾಡಿದ್ದಾರೆ. 89 ಯಾವ ಒಳ್ಳೆಯ ನೇತೃತ್ವದಲ್ಲಿ ದೇವೇಗೌಡರ ಜೊತೆಲೇ ಪಡೆದಂತ ವ್ಯಕ್ತಿ ಅವನ್ನೇ ಕನಸುಗೊಳಿಸಿದ್ರು. ಆ ವ್ಯಕ್ತಿಯನ್ನು ನೀರಾವರಿ ಸಚಿವರು ಮಾಡೋದು. ದೇವೇಗೌಡರ ಮೇಲಿದ್ದಂತ ದ್ವೇಷಕ್ಕೆ ನೀರಾವರಿ ಸಚಿವರನ್ನ ಅವರನ್ನ ಮಾಡೋದು. ಅದರ ಅನಾಹುತ ಎಲ್ಲಿಗೆ ಬಂದಿತ್ತು? ಯಾವುದು ನೀರಾವರಿ ಮಂತ್ರಿಗಳಾದರೂ ಪಕ್ಕದ ತಮಿಳುನಾಡಿನಿಂದ ನೀರು ಕೇಳಕ್ಕೆ ಬಂದಂತ ಒಬ್ಬ ಅಲ್ಲಿಗೆ ತಮಿಳುನಾಡಿನ ಮಂತ್ರಿಗೆ ಭೇಟಿಯನ್ನು ಮಾಡಿದೆ. ಅವರು ಕುಮಾರಸ್ವಾಮಿ ಕೂತಿದ್ದಾರೆ. ಆ ತಮಿಳುನಾಡಿನ ಮಂತ್ರಿ ನೀರಾವರಿ ಮಂತ್ರಿ ಇವರು ರಿಲಯನ್ಸ್ ಬಂದು ಅದ್ರ ಅನಾಹುತಗಳು ಏನಾಯಿತು ಅಂತ ಪಾಪ ಅವರಿಗೆ ಗೊತ್ತಾಗಬೇಕು. ಅಂಥವ್ರು ಆಯ್ಕೆ ಮಾಡಿದ್ರು, ಅಂಥವ್ರು ನೀರಾವರಿ ಮಂತ್ರಿ ಆಗಿದೆ. ಅದರ ಪ್ರತಿಫಲ
ಕಾವೇರಿ ಟ್ರಿಬ್ಯುನಲ್ ರಚನೆ ಆಯಿತು. ಸರ್ಕಾರಿ ಸಾಗುವಳಿ ಜಮೀನನ್ನ ಗುತ್ತಿಗೆ ಆಧಾರದಲ್ಲಿ ನೀಡಲು ರಾಜ್ಯ ಸರ್ಕಾರ ಆದೇಶ ಮಾಡಿರುವುದಕ್ಕೆ ಧನ್ಯವಾದ ತಿಳಿಸುವುದಾಗಿ ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ಅಧ್ಯಕ್ಷ ಎಚ್.ಟಿ. ಮೋಹನ್ ಕುಮಾರ್ ಹೇಳಿದರು. ಸುಮಾರು 40 ವರ್ಷದಿಂದ ಅದು ಆಗಿರಲಿಲ್ಲ. ಹಿಂದಿನ ಸರ್ಕಾರದಲ್ಲಿ ಅದು ಜಿಯೋವಾಗಿ ಆದೇಶ ಆಗಿ ಬಂದಿತ್ತು, ಮತ್ತು ಅದಕ್ಕೆ ರೂಲ್ಸ್ ಫ್ರೇಮು ಆಗಿತ್ತು. ಆದರೆ ಎಲೆಕ್ಷನ್ ಆಗಿ ಕೋಡ್ ಆಫ್ ಕಂಡಕ್ಟ್ ಬಂದಿದ್ದ ಅದು ಜಾರಿ ಆಗಲಿಲ್ಲ. ಈಗ ಹೊಸ ಸರ್ಕಾರ ಬಂದ ಮೇಲೆ ನಾವು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರನ್ನ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಮತ್ತು ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡರನ್ನ ಭೇಟಿ ಮಾಡಿ ಈ ಒಂದು ಏನು ಆದೇಶ ಆಗಿದೆ ಅದನ್ನು ಜಾರಿ ಮಾಡಿಕೊಡ್ಬೇಕು ಅಂತ ಹೇಳಿ ಅವರಿಗೆ ಮನವಿ ಮಾಡಿದ ಪ್ರಕಾರ ಅವರು ಕೆಲವು ದಾಖಲೆಗಳನ್ನು ನಾವು ಸರ್ಕಾರದ ಮಟ್ಟದಲ್ಲಿ ಇಲಾಖೆಯಿಂದ ತರಿಸ್ಕೋಬೇಕಾಗುತ್ತೆ, ಅದರವರೆಗೆ ಸಮಯ ಬೇಕು ಅಂತ ಕೇಳಿದರು. ಹಾಗಾಗಿ ಅವರು ಕೆಲವು ಮಾಹಿತಿಗಳನ್ನು ತರಿಸ್ಕೊಂಡು ಈಗ ನಿನ್ನೆ ತಾನೇ ಅವರು ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಚಿಕ್ಕಮಗಳೂರು, ಹಾಸನ, ಕೊಡಗು ಮತ್ತು ಉಡುಪಿ, ಶಿವಮೊಗ್ಗ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಆದೇಶವನ್ನು ಕಳಿಸಿ ಒಂದು 25 ಎಕರೆವರೆಗೆ ಏನು ಕಾಫಿ ಬೆಳೆಗಾರರು ಸಾಗುವಳಿ ಮಾಡಿದ್ದಾರೆ, ಒತ್ತುವರಿ ಮಾಡಿದ್ದಾರೆ ಸರ್ಕಾರಿ ಜಮೀನನ್ನು ಗುತ್ತಿಗೆ ಆಧಾರದಲ್ಲಿ ಕೊಡಲಿಕ್ಕೆ ಒಂದು ಆದೇಶವನ್ನು ಡಿ.ಸಿಗಳಿಗೆ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇವತ್ತಿನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೂ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೂ ಹಾಗೂ ಕಂದಾಯ ಮಂತ್ರಿಗಳಾದ ಕೃಷ್ಣ ಬೈರೇಗೌಡರಿಗೂ ನಮ್ಮ ಕರ್ನಾಟಕ ಬೆಳೆಗಾರ ಒಕ್ಕೂಟದ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಅದರ ಜೊತೆಗೆ ಹಿಂದಿನ ಸರ್ಕಾರದಲ್ಲೂ ಸಹ ನಮ್ಮ ಹಿಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಹಾಗೂ ಕಂದಾಯ ಮಂತ್ರಿಗಳಾದ ಆರ್ ಅಶೋಕ್ ಅವರು ಸಹ ಇದನ್ನು ಭಾರಿ ಮುತುವರ್ಜಿ ತಗೊಂಡು ಸೆಷನ್ನಲ್ಲಿ ವಿಚಾರವಾಗಿ ಸುದೀರ್ಘವಾಗಿ ಚರ್ಚೆ ಮಾಡಿ ಅದನ್ನು ಮಾಡಬೇಕು ಅಂತ ಹೇಳಿ ಇದರಿಂದ ಸರ್ಕಾರಕ್ಕೂ ಆದಾಯ ಬರುತ್ತೆ ಅಂತ ಮನಗಂಡು ಮತ್ತು ವಿದೇಶ ವಿನಿಮಯವನ್ನು ಬರಮಾಡ ಉದ್ದೇಶದಿಂದ ಅದನ್ನು ಮಾಡಿದರೆ ಒಳ್ಳೆಯದು ಅಂತ ಹೇಳಿ ಒಂದು ನಿಲುವನ್ನು ತೆಗೆದುಕೊಂಡು ಮಾಡಿರ್ತಾರೆ. ಅವರಿಗೂ ಸಹ ನಾವು ಕರ್ನಾಟಕ ಬೆಳೆಗಾರರ ಒಕ್ಕೂಟದ ವತಿಯಿಂದ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇವೆ. ಇದರ ಜೊತೆಗೆ ನಮಗೆ ಮಲೆನಾಡು ಭಾಗದಲ್ಲಿ ಇರುವಂಥ ಎಲ್ಲ MLAಗಳು, ಹಿಂದಿನ ಮಾಜಿ MLAಗಳು ಮತ್ತು ಈಗಿನ MLAಗಳು, ಅದರ ಜೊತೆಗೆ ನಮ್ಮ ಸುಯೇನ್ ಶಂಕರ್ ಅವರು ಇದನ್ನು 50 ದಿವಸದಲ್ಲಿ ಹೆಚ್ಚು ಮುತುವರ್ಜಿ ವಹಿಸಿ ಅವರು ಸಹ ಕಾಫಿ ಬೆಳೆಗಾರರಿಂದ ಇದನ್ನು ಮಾಡಿಕೊಡ್ಬೇಕು ಅಂತ ಹೇಳಿ. ಹಾಗೆ ಅದರ ಜೊತೆಗೆ ಹಿಂದಿನ ಚಿಕ್ಕಮಗಳೂರು ಶಾಸಕರಾದ C.T. ರವಿಯವರು ಅವರು ಸಹ ಆರ್ ಅಶೋಕ್ ಅವರನ್ನು ಚಿಕ್ಕಮಗಳೂರು ಕರೆದು ಇದ್ರ ಬಗ್ಗೆ ಎಲ್ಲ ಒಂದು ಸಮಾರಂಭವನ್ನು ಮಾಡಿ ಈ ಒಂದು ಗುತ್ತಿಗೆ ಆಧಾರ ಕೊಡುವಂಥ ಕೆಲಸವನ್ನು ಮಾಡಿಕೊಟ್ಟಿರ್ತಾರೆ. ಹಾಗಾಗಿ ನಮ್ಮ ಮಲೆನಾಡು ಭಾಗದ ಎಲ್ಲ ಶಾಸಕರುಗಳಿಗೆ ಮತ್ತು MLCಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ, ಕೊಡಗು, ಚಿಕ್ಕಮಗಳೂರು, ಹಾಸನ 3 ಜಿಲ್ಲೆ ಎಲ್ಲ ಮತ್ತು ಜನಪ್ರತಿನಿಧಿಗಳಿಗೆ ಇವತ್ತಿನ ದಿವಸ ನಾವು ಬೆಳೆಗಾರರ ಒಕ್ಕೂಟದಿಂದ ಅಭಿನಂದನೆ ಸಲ್ಲಿಸಿ. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕೃಷ್ಣಪ್ಪ, ನಿರ್ದೇಶಕ ಬಿಜಿ ಯತೀಶ್, ಪರಮೇಶ್, ಗಿರೀಶ್ ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಸಿರಗುರ ಗ್ರಾಮದ ದೀಪಕ್ ಎಂಬುವರ ಜಮೀನಿನಲ್ಲಿ ಕಳೆದ 3 ದಿನಗಳಿಂದ ಹೆಣ್ಣು ಕಾಡಾನೆಯೊಂದು ಅನಾರೋಗ್ಯದಿಂದ ಬಳಲುತ್ತಿದ್ದು, ಇದ್ದ ಸ್ಥಳದಲ್ಲಿಯೇ ಆಹಾರ ಸೇವಿಸದೆ ತೀವ್ರ ಅಸ್ವಸ್ಥಗೊಂಡಿದೆ. ಈ ಬಗ್ಗೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ ಬಳಿಕ ಸಿಬ್ಬಂದಿಗಳು ಭೇಟಿ ನೀಡಿ ಸಂಬಂಧಪಟ್ಟ ಅಧಿಕಾರಿಗೆ ಮಾಹಿತಿ ನೀಡಿದ್ದಾದರೂ ಇಲ್ಲಿಯವರೆಗೆ ಚಿಕಿತ್ಸೆ ನೀಡಿಲ್ಲ ಹಾಗೂ ದಿನದಿಂದ ದಿನಕ್ಕೆ ಅಸ್ವಸ್ಥಗೊಳ್ಳುತ್ತಿರುವ ಆನೆಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಗಮನಹರಿಸಿ ಚಿಕಿತ್ಸೆ ನೀಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಎವಿಕೆ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಫಾರ್ ಗರ್ಲ್ಸ್ ಅಂಡ್ ಬಾಯ್ಸ್ ಹಾಸನ್ ಹಾಸನ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಎವಿಕೆ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಇದೀಗ ಹಾಸನದ ಪ್ರತಿಷ್ಠಿತ ಕ್ವಾರ್ಕ್ ಅಕಾಡೆಮಿಯವರ ಆಡಳಿತ ವ್ಯವಸ್ಥೆಯಲ್ಲಿ ನೂತನವಾಗಿ ವಿನ್ಯಾಸಗೊಂಡಿದೆ. 2024-25ನೇ ಸಾಲಿನ ಪ್ರಥಮ PUC ವಿಜ್ಞಾನ ಮತ್ತು ಕಾಮರ್ಸ್ ವಿಭಾಗಕ್ಕೆ ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿರುವ ಕೋರ್ಸ್ಗಳು ಸೈನ್ಸ್, PCMB ಮತ್ತು PCMC, ಕಾಮರ್ಸ್ನಲ್ಲಿ CEBA, HEBA, SEBA. ಇದೇ ಮೊದಲ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ನೀಟ್, JEE, KCET ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದೇ ಸೂರಿನಡಿ ತರಬೇತಿ ನೀಡಲಾಗುವುದು. ನಮ್ಮಲ್ಲಿರುವ ಸೌಲಭ್ಯಗಳು ಅತ್ಯಾಧುನಿಕ ತಾಂತ್ರಿಕತೆಯಿಂದ ಕೂಡಿರುವ ವಿಶಾಲವಾದ ತರಗತಿಗಳು. ಹಾಸನದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅನುಭವಿ ಉಪನ್ಯಾಸಕರಿಂದ ತರಬೇತಿಯನ್ನ ನೀಡಲಾಗುವುದು.
ಆಧುನಿಕ ವಿನ್ಯಾಸದ ಪ್ರಯೋಗಾಲಯ, ಕಾಲೇಜ್ ವಿದ್ಯಾರ್ಥಿಗಳಿಗೆ ಬಸ್ ವ್ಯವಸ್ಥೆ, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ವಸತಿ ನಿಲಯ ಹಾಗೂ ರುಚಿಯಾದ ಊಟದ ವ್ಯವಸ್ಥೆ. ಪ್ರತಿ ವಿದ್ಯಾರ್ಥಿಗೂ ವೈಯಕ್ತಿಕ ಗಮನ ನೀಡಲಾಗುವುದು. ಎವಿಕೆ ಪ್ರೀ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಉತ್ತಮ ಕ್ರೀಡಾಂಗಣವಿದೆ. ದಾಖಲಾತಿ ಪ್ರಾರಂಭವಾಗಿದೆ. ಚಂದ್ರಶೇಖರ್ ಎಚ್ಎಸ್ ಪ್ರಾಂಶುಪಾಲರು ಎವಿಕೆ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಹಾಸನ ಮತ್ತು ಕೆಮಿಸ್ಟ್ರಿ ವಿಭಾಗದ ಮುಖ್ಯಸ್ಥರು ಮುರಳಿ ಆರ್ಎಂ, ಮ್ಯಾಥಮೆಟಿಕ್ಸ್ ವಿಭಾಗದ ಮುಖ್ಯಸ್ಥರು ಸುನಿಲ್ ಕುಮಾರ್. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ಸಂಪರ್ಕಿಸಿ. ಸ್ಥಳ ಎವಿಕೆ ಪ್ರೀ ಯೂನಿವರ್ಸಿಟಿ ಕಾಲೇಜ್, ನಿಯರ್ ಬಸ್ ಸ್ಟ್ಯಾಂಡ್, ಎವಿಕೆ ಕಾಲೇಜ್ ರಸ್ತೆ, ಹಾಸನ. ಫೋನ್ ನಂಬರ್ 8867519496, 9902425971 ಮತ್ತು 9060555677. We are proud to dedicate our service to Hassan. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ. ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ, ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ. ಸಂತಸ. ಸಂತಸ IVF ಮತ್ತು ಎಂಟು ಸರ್ಜರಿ ಸೆಂಟರ್, ಹಾಸನ ಮತ್ತು ಮೈಸೂರು. ಭೀಮಾ ಜುವೆಲರ್ಸ್ ಮಾರ್ವಲಸ್ ಮಾರ್ಚ್ ಕೊಡುಗೆಗಳು ಮಾರ್ಚ್ 1ರಿಂದ 31ರವರೆಗೆ. ಈಗ ಪಡೆಯಿರಿ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳ ಮೇಕಿಂಗ್ ಶುಲ್ಕದ ಮೇಲೆ 70% ವರೆಗಿನ ರಿಯಾಯಿತಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ₹7,000 ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಜೊತೆಗೆ 3 ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ. ಇನ್ನೂ ಹೆಚ್ಚು, ಪ್ರತಿ ಗ್ರಾಂ ಹಳೆಯ ಚಿನ್ನದ ವಿನಿಮಯದ ಮೇಲೆ ಹೆಚ್ಚುವರಿ ₹100 ಪಡೆಯಿರಿ. ಭೀಮಾ ಜುವೆಲರ್ಸ್ನ ಎಲ್ಲಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಪರಿವರ್ತನಾ ಅಕಾಡೆಮಿ ನಮ್ಮ ಹಾಸನ ನಗರದಲ್ಲಿ ಕಳೆದ 2 ವರ್ಷಗಳಿಂದ ನೀಟ್ ಹಾಗೂ ಸಿಇಟಿ ಪರೀಕ್ಷೆಗಳಲ್ಲಿ ಅತ್ಯಂತ ವಿಶ್ವಾಸಾರ್ಹ ಫಲಿತಾಂಶವನ್ನ ನೀಡುತ್ತಿರುವ ನಮ್ಮ ಹೆಮ್ಮೆಯ ತರಬೇತಿ ಸಂಸ್ಥೆ ಪರಿವರ್ತನಾ ಅಕಾಡೆಮಿಯಲ್ಲಿ ಪ್ರಸ್ತುತ ದ್ವಿತೀಯ PUC ವಿಜ್ಞಾನ ಪರೀಕ್ಷೆಯನ್ನ ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಮಾರ್ಚ್ ತಿಂಗಳಿನಲ್ಲಿ ಕ್ರ್ಯಾಶ್ ಕೋರ್ಸ್ ಪ್ರಾರಂಭವಾಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಶ್ರೇಯಾಂಕವನ್ನ ಪಡೆಯುವಲ್ಲಿ ಯಶಸ್ವಿಯಾಗುವಂತೆ ತರಬೇತಿಯನ್ನ ನೀಡಲಾಗುವುದು. ವಿಶಿಷ್ಟ ಕೌಶಲ್ಯವುಳ್ಳ ಉಪನ್ಯಾಸಕರಿಂದ ತರಬೇತಿ ನೀಡಲಾಗುವುದು. ಮಾರ್ಚ್ 18ರಿಂದ ಏಪ್ರಿಲ್ 19ರವರೆಗೆ ಸಿಇಟಿ ಕ್ರ್ಯಾಶ್ ಕೋರ್ಸ್ ಹಾಗೂ ಮಾರ್ಚ್ 18ರಿಂದ ಮೇ 4ರವರೆಗೆ ನೀಟ್ ಕ್ರ್ಯಾಶ್ ಕೋರ್ಸ್ ತರಬೇತಿಗಳು ಇರುತ್ತವೆ. ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ ಸೌಲಭ್ಯವಿರುತ್ತದೆ. ಹಾಸನ ನಗರದ ವಿದ್ಯಾರ್ಥಿಗಳಿಗೆ ಬಸ್ ಸೌಲಭ್ಯವಿರುತ್ತದೆ. ಪರೀಕ್ಷೆಗಳ ನಂತರವೂ ಸಹ ವಿದ್ಯಾರ್ಥಿಗಳು ಬಯಸಿದ ಕಾಲೇಜುಗಳಲ್ಲಿ ಪ್ರವೇಶಾತಿ ಪಡೆಯುವವರಿಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಲಾಗುವುದು. ಉತ್ತಮ ಫಲಿತಾಂಶ ಹಾಗೂ ಉಜ್ವಲ ಭವಿಷ್ಯಕ್ಕಾಗಿ ಸಂಪರ್ಕಿಸಿ ಪರಿವರ್ತನಾ ಅಕಾಡೆಮಿ, ಗೌರಿಕೊಪ್ಲು ಮುಖ್ಯ ರಸ್ತೆ, ವಿದ್ಯಾನಗರ, ಹಾಸನ. ಮೊಬೈಲ್ ಸಂಖ್ಯೆ 9019433089 ಮತ್ತು 9008637477 ಹಾಗೂ 08172796705. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಸುಭಾಷ್ ಸ್ಕ್ವೇರ್, BM ರೋಡ್, ಹಾಸನ್. ಪರಿಶುದ್ಧವಾದ ಚಿನ್ನ, ಬೆಳ್ಳಿ ಹಾಗೂ ವಜ್ರಾಭರಣಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನುರಿತ ಕುಶಲಕರ್ಮಿಗಳಿಂದ ನಿಮ್ಮ ಮನಸೂರೆಗೊಳ್ಳುವ ಆಭರಣಗಳ ತಯಾರಿಕೆ.
ನಗರದ ಹೃದಯ ಭಾಗದಲ್ಲಿ ವಿಶಾಲವಾದ ಮಳಿಗೆಯನ್ನ ಹೊಂದಿದ್ದು ಗ್ರಾಹಕರಿಗೆ ನಿರಂತರ ಸೇವೆ ನೀಡುತ್ತಿದೆ. ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಅತ್ಯಾಕರ್ಷಕ ಕೊಡುಗೆಗಳೊಂದಿಗೆ ಜೊತೆಗೆ ಮಂತ್ಲಿ ಸ್ಕೀಮ್, ಮಾಸಿಕ ಉಳಿತಾಯ ಯೋಜನೆಯ ಸದಸ್ಯತ್ವದೊಂದಿಗೆ ನೆಚ್ಚಿನ ಚಿನ್ನಾಭರಣಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಭೇಟಿ ಕೊಡಿ ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಸುಭಾಷ್ ಸ್ಕ್ವೇರ್, ಬಿಎಂ ರೋಡ್, ಹಾಸನ್. ಫೋನ್ ನಂಬರ್ಸ್ 9082299560 ಹಾಗೂ 08172452590. ನೀವು ನಿಮ್ಮ ಹೊಸ ಮನೆ ಅಥವಾ ಕಟ್ಟಡಗಳಿಗೆ ಗ್ರಾನೈಟ್, ಸೆರಾಮಿಕ್ ಟೈಲ್ಸ್ ಹಾಗೂ ಸ್ಯಾನಿಟರಿ ವೇರ್ಗಳನ್ನು ಖರೀದಿಸಬೇಕೇ? ಹಾಗಾದರೆ ಹಲವಾರು ವರ್ಷಗಳಿಂದ ಹಾಸನದ ನಂಬರ್ 1 ಗ್ರಾನೈಟ್ ಮಾರಾಟ ಮಾಡುತ್ತಿರುವ ಹಾಗೂ ಜನರ ಅಪಾರ ನಂಬಿಕೆ ಗಳಿಸಿರುವ ಮಿತ್ರ ಗ್ರಾನೈಟ್ಸ್ಗೆ ಬನ್ನಿ. ನಿಮಗಿಷ್ಟವಾಗುವ ನವನವೀನ ಮಾದರಿಯ ಗ್ರಾನೈಟ್, ಸೆರಾಮಿಕ್ ಟೈಲ್ಸ್ಗಳು ಇಲ್ಲಿ ಸಾವಿರಾರು ಬಗೆಯ ಡಿಸೈನ್ನಲ್ಲಿ ಲಭ್ಯ. ಕಜಾರಿಯಾದಂತಹ ಹೆಸರಾಂತ ಕಂಪನಿಯ ಮತ್ತು ಉತ್ತಮ ಗುಣಮಟ್ಟದ ಗ್ರಾನೈಟ್, ಸೆರಾಮಿಕ್ ಟೈಲ್ಸ್ ಮತ್ತು ಸ್ಯಾನಿಟರಿ ವೇರ್ ಐಟಮ್ಸ್ಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ನಮ್ಮ ವಿಳಾಸ ಡೈರಿ ಸರ್ಕಲ್ ಹತ್ತಿರ, ಇಂಡಸ್ಟ್ರಿಯಲ್ ಎಸ್ಟೇಟ್, ಅರಸೀಕೆರೆ ರೋಡ್, ಹಾಸನ. ಮೊಬೈಲ್ ಸಂಖ್ಯೆ 9448068101 ಮತ್ತು 7899868101. ಈಗ ಸಂಕ್ಷಿಪ್ತ ಸುದ್ದಿಗಳು. ಎಚ್.ಡಿ. ಕುಮಾರಸ್ವಾಮಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ನಾನು ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸಿ ಎಂದು ಜೆಡಿಎಸ್ ಮುಖಂಡರ ಮತ್ತು ಕಾರ್ಯಕರ್ತರ ಸಭೆಯಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹೇಳಿದರು. ನಗರದ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆದ ಜೆಡಿಎಸ್ ಮುಖಂಡರ ಮತ್ತು ಕಾರ್ಯಕರ್ತರ ಸಭೆಯಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹಾಸನ ಜಿಲ್ಲೆಯ ಶಿಕ್ಷಣ ಇಲಾಖೆಗೆ 5,000 ಕೋಟಿ ಹಣವನ್ನು 2006ನೇ ಸಾಲಿನಲ್ಲಿ ನೀಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಯೋಜನೆಯಡಿ ಜಿಲ್ಲೆಗೆ 10,000 ಕೋಟಿ ಹಣವನ್ನು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕೊಡಿಸಿದ್ದಾರೆ. ಹಾಸನ ಜಿಲ್ಲೆಯ ರೈತರ 520 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. 9 ತಿಂಗಳಿನಿಂದ ರಾಜ್ಯ ಸರ್ಕಾರದ ಬಂದ ಮೇಲೆ ಕುಡಿಯುವ ನೀರು ಕೊಡಲು ಸಾಧ್ಯವಾಗಿಲ್ಲ. ಯಾವುದೇ ಗ್ರಾಮಕ್ಕಾದರೂ ಕುಡಿಯುವ ನೀರು ಕೊಡಿ ಎನ್ನುವ ಸ್ಥಿತಿ ಉಂಟಾಗಿದೆ. ಇಂಧನ ಇಲಾಖೆಯಲ್ಲಿ ಕುಮಾರಸ್ವಾಮಿ ಕ್ರಾಂತಿಕಾರಿ ಕೆಲಸ ಮಾಡಿ ಹಲವು ವಿದ್ಯುತ್ ಸಬ್ಸ್ಟೇಷನ್ ಮಾಡಿಸಿದರು. ಅವಾಗ ಉಚಿತವಾಗಿ ರೈತರಿಗೆ ವಿದ್ಯುತ್ ಪರಿವರ್ತಕ ನೀಡುತ್ತಿದ್ದೆವು. ಇವತ್ತು ಒಂದು ಟಿಸಿ ಹಾಕಲು 4 ಲಕ್ಷ ಹಣ ರೈತರು ನೀಡಬೇಕಾಗಿದೆ ಎಂದರು. ಸುಮಾರು 230 ಪ್ರತಿಯೊಂದು ಕಾರ್ಯಕ್ರಮಗಳು ಯಾರು ಕಾರ್ಯ ಮಾಡಿ ಅದರ ಜೊತೆಗೆ ಆ ಯೋಜನೆಯನ್ನು ಕಾರ್ಯಕ್ರಮಗಳು ಶಿಕ್ಷಣ ಕಲ್ಯಾಣ ಮಾಡಿ ಇವತ್ತು ಜೊತೆಗೆ ಪ್ರಜೆಗಳು 4,000 ಇವರು ಟೀಚರ್ಸ್ಗಳ ಅಪಾಯಿಂಟ್ಮೆಂಟ್ ಸುಮಾರು ಈ ಜಿಲ್ಲೆಗೆ 5,000 ಕೋಟಿ ಈ ಜಿಲ್ಲೆಯ ಶಿಕ್ಷಣಕ್ಕೆ 5,000 ಕೋಟಿ ಶಾಲೆಗಳ ಕಟ್ಟಡಗಳಿಗೆ ಮತ್ತು ಹಿಂದಿ ಕಾರ್ಯಕ್ರಮಗಳು ಇಂಜಿನಿಯರ್
ಶಾಸಕ ಎಚ್ಪಿ ಸ್ವರೂಪ್ ಮಾತನಾಡಿ, ಈ ಬಾರಿ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣರವರ ಗೆಲುವಿಗೆ ಶ್ರಮಿಸಬೇಕು. ಜೆಡಿಎಸ್ ಕಾಲದ ಕೊಡುಗೆಯನ್ನು ಜನರ ಮುಂದೆ ಇಟ್ಟು ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಿಸುವಂತೆ ಮನವಿ ಮಾಡಿದರು. ಜೆಡಿಎಸ್ ಮುಖಂಡರಾದ ಎನ್ಆರ್ ಸಂತೋಷ್ ಮಾತನಾಡಿ, ಈ ದೇಶದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರ ಅಂದರೆ ಇನ್ನು 100 ವರ್ಷ ಕಳೆದರೂ ಹಾಸನ ಜಿಲ್ಲೆಯ ಹೆಸರಿರುತ್ತದೆ. ಅದಕ್ಕೆ ಕಾರಣ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು. ಚುನಾವಣೆ ರಾಷ್ಟ್ರೀಯ ವಿಷಯಗಳ ಆಧಾರದಲ್ಲಿ ನಡೆಯುತ್ತದೆ. ಸಂಸದರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಯುವ ನಾಯಕ ಪ್ರಜ್ವಲ್ ರೇವಣ್ಣನವರ ಕೈ ಬಲಪಡಿಸಲು ನೀವು ಶ್ರಮ ಹಾಕಬೇಕಾಗಿದೆ. ಹಾಸನ ಜಿಲ್ಲೆಗೆ ದೇವೇಗೌಡರ ಕುಟುಂಬದ ಕೊಡುಗೆ ಏನೆಂಬುದು ಜಿಲ್ಲೆಯ ಎಲ್ಲ ಸಮುದಾಯದವರಿಗೆ ಗೊತ್ತಿದೆ ಎಂದು ಹೇಳಿದರು. ಕ್ಷೇತ್ರ ಅಂತಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಇನ್ನೂ 150 ವರ್ಷ ಕಳೆದು ಬೋರ್ಡ್ ಇರುತ್ತೆ. ಅದಕ್ಕೆ ಕಾರಣ ಸನ್ಮಾನ್ಯ ಮಂಡ್ಯದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಹೆಸರು ಪಾರ್ಲಿಮೆಂಟಿನ ಸುವರ್ಣಾಕ್ಷರಗಳು. ಆ ಅಂಕಿತ ಆಗಲಿಕ್ಕೆ ಹಿನ್ನೆಲೆ ಹಾಸನದ ಜನತೆಯನ್ನ ದೇವಿ ಯಾವತ್ತೂ ಕೂಡ ನೆನಪಿಟ್ಟುಕೊಳ್ಳುವಂತ ರೀತಿಯಲ್ಲಿ ಆಡಳಿತವನ್ನು ಮಾಡಿ, ಮೊನ್ನೆ ತಾನೇ ಕಾಶ್ಮೀರದ ವಿಷಯವಾಗಿ ಬಹಳಷ್ಟು ಟಿವಿಗಳಲ್ಲಿ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತದೆ. ಆಮೇಲೆ ನಮ್ಮ ದೇವೇಗೌಡರು ಕೂಡ ಕಾಶ್ಮೀರದಲ್ಲಿ ರೋಡ್ ಶೋವನ್ನು ಮಾಡಿ ಒಂದು ಚುನಾವಣೆ ನಡೆಯೋದಕ್ಕೆ ಕಾರಣಕರ್ತರಾಗಿದ್ದು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಉಲ್ಲೇಖ ಮಾಡುವಂಥದ್ದು ಬಹುಶಃ ನಮ್ಮೆಲ್ಲರಿಗೂ ಹೆಮ್ಮೆ ತರ್ತಕ್ಕಂಥ ವಿಚಾರ. ಇವತ್ತು ಈ ಚುನಾವಣೆ ರಾಷ್ಟ್ರೀಯ ವಿಚಾರಗಳ ಆಧಾರದಲ್ಲಿ ನಡೆಯತಕ್ಕಂಥ ಚುನಾವಣೆ. ಲೋಕಸಭಾ ಚುನಾವಣೆ ಈ ದೇಶದ ಅಸ್ಮಿತೆಯನ್ನು, ಭಾರತ ದೇಶದ ಸಾರ್ವಭೌಮತ್ವಕ್ಕಾಗಿ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಮಿತ್ರರು, ಯುವ ನಾಯಕರು, ಬಹುಶಃ ಈ ರಾಜ್ಯದ ಎಲ್ಲ ಸಂಸದರು ಕೂಡ ಗ್ರಾಮ ಪಂಚಾಯಿತಿಗಳ ಮಟ್ಟಕ್ಕೆ ಹೋಗಿ ಕಾರ್ಯಕರ್ತರ ಜನತೆಯನ್ನ ಸ್ಪಂದಿಸಿ ಅಧಿಕಾರಿಗಳೆಲ್ಲರೂ ಕೂಡ ಕರ್ಕೊಂಡು ಹೋಗಿ ಮಾತನಾಡ್ತಾರೆ. ಅದು ನಮ್ಮ ಶ್ರೀಯುತ ಪ್ರಜ್ವಲ್ ರೇವಣ್ಣ ಅವರು ಹೇಳೋದಕ್ಕೆ ನಾನು ಹೆಮ್ಮೆಯನ್ನು ಪಡ್ತೇನೆ. ಯುವ ನಾಯಕ ನೇತೃತ್ವದಲ್ಲಿ ಅವರ ತಾತನವರು ಎಲ್ಲಂತ ಆಗಿನಲ್ಲಿ ನಿಲ್ತಾ ಇರ್ತಕ್ಕಂಥ ಮಾನ್ಯ ಪ್ರಜ್ವಲ್ ರೇವಣ್ಣರು ಬಹುಶಃ ಹಾಸನ ಜಿಲ್ಲೆಯ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಗೌರವವನ್ನ ತರುವಂತ ರೀತಿಯಲ್ಲಿ ಕೆಲಸವನ್ನೇ ಮಾಡ್ತಾ ಇದ್ದಾರೆ. ಅವರ ಕೈಯನ್ನು ಬಲಪಡಿಸೋದಕ್ಕೆ ನೀವೆಲ್ಲರೂ ಕೂಡ ಇವತ್ತು ಶ್ರಮ ಹಾಕಬೇಕಾಗಿ ಬಂದಿದೆ. ಅರ್ಕಲ್ಗೂಡು ಶಾಸಕ ಎ ಮಂಜು ಮಾತನಾಡಿ, ಈ ಬಾರಿಯ ಚುನಾವಣೆಯಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣನವರನ್ನ ಗೆಲ್ಲಿಸಲು ಹಗಲಿರುಳು ಶ್ರಮಿಸುವಂತೆ ಕರೆ ನೀಡಿದರು. ಮುಂದಿನ
ನಮ್ಮ ಪಕ್ಷ ಗೆಲ್ಲುವ ಮುಖಾಂತರ ಮತ್ತೆ ಕರ್ನಾಟಕದಲ್ಲಿ ಇತಿಹಾಸ ಮತ್ತೆ ಬದಲಾವಣೆ ಕೊಡ್ತಕ್ಕಂಥ ಸೂಚನೆಗಳು ಕಾಣುವುದರಿಂದ ಚುನಾವಣೆಯ ಭಾರಿ ಸೀರಿಯಸ್ ಆಗಿಕೊಂಡು ಚುನಾವಣೆ ಮಾತುಕತೆಗಳಿಂದ ನಮಗೆ ಜವಾಬ್ದಾರಿ ಹೇಳಿ ಮಾರ್ಗದರ್ಶನ ಮಾಡೋದು ಮತ್ತು ಕಾರ್ಯಕರ್ತರು ಇವತ್ತು ನಮಗೆ ಉಪಯೋಗ ಆ ಒತ್ತಾಯವನ್ನು ಬಿಟ್ಟು ನಾವು ನಮ್ಮ ಸರ್ವಕ್ಕೆ ನಮ್ಮ ಬದಲಾಯಿಸೋದ್ರಿಂದ ನಾವು ಯೋಚನೆ ಮಾಡಬೇಕು. ಇವತ್ತು ಚುನಾವಣೆ ನೀಡತಕ್ಕಂಥದ್ದು ಕೇವಲ ಮತ್ತು ನಾಲ್ಕು ಮತ್ತು 11 ಚುನಾವಣೆ ನೀಡೋದ್ರಿಂದ ಭಾರಿ ವಿಚಾರದಲ್ಲಿ ಚುನಾವಣೆ ಮಾಡತಕ್ಕಂಥದ್ದು ಹಾಗೂ ನಮಗೆ ಎಷ್ಟು ಸೀಟುಗಳನ್ನು ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಸೂರಜ್ ರೇವಣ್ಣ, ಶಾಸಕರಾದ ಎಚ್ಪಿ ಸ್ವರೂಪ್, ಸಿಎನ್ ಬಾಲಕೃಷ್ಣ, ಎ ಮಂಜು, ಮಾಜಿ ಸಚಿವರಾದ ಎಚ್ಕೆ ಕುಮಾರಸ್ವಾಮಿ, ಲಿಂಗೇಶ್, ಬಿವಿ ಕರಿಗೌಡ, ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ, ಭೋಜರಾಜ್, ತೋಟ ಅನಂತ ಸುಬ್ಬರಾಯ್, ಹುಡಾ ಮಾಜಿ ಅಧ್ಯಕ್ಷ ಕೆಎಂ ರಾಜೇಗೌಡ, ಮುಖಂಡರಾದ ಸಂತೋಷ್, ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜು, ಬಿದಿರಕೆರೆ ಜಯರಾಮ್, ಗಿರೀಶ್ ಚನ್ನವೀರಪ್ಪ, ಪ್ರಭುಕುಮಾರ್, ನಗರಸಭೆ ಮಾಜಿ ಅಧ್ಯಕ್ಷ ಸಿಆರ್ ಶಂಕರ್, ಅಶೋಕ್, ಮಾಧ್ಯಮ ವಕ್ತಾರ ಹೊಂಗೆರೆ ರಘು ಉಪಸ್ಥಿತರಿದ್ದರು. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬೇಲೂರು ಪಟ್ಟಣದಲ್ಲಿ ಪೊಲೀಸರು ನಗರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಪಥಸಂಚಲನ ನಡೆಸಿದರು. ಬೇಲೂರು ಪಟ್ಟಣದ ನೆಹರು ನಗರದಿಂದ ಜೆಪಿ ನಗರದವರೆಗೂ ಪಥಸಂಚಲನ ನಡೆಸಿದ ಪೊಲೀಸರು ಚುನಾವಣೆಯಲ್ಲಿ ಶಾಂತಿ ಕಾಪಾಡುವಂತೆ ಜನರಲ್ಲಿ ಜಾಗೃತಿ ಮೂಡಿಸಿದರು. ಪ್ರಮುಖ ವೃತ್ತಗಳಲ್ಲಿ ಶಾಂತಿ ಕದಡುವವರಿಗೆ ಎಚ್ಚರಿಕೆ ಸಂದೇಶ ರವಾನಿಸಿದರು. ನಂತರ ಮಾತನಾಡಿದ ಪೊಲೀಸ್ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ, ಚುನಾವಣೆ ವೇಳೆ ಶಾಂತಿ ಸುವ್ಯವಸ್ಥೆ ಕಾಪಾಡುವುದು ನಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ಎಲ್ಲಾ ಸಿಬ್ಬಂದಿಗಳು ಕಾರ್ಯೋನ್ಮುಖವಾಗಬೇಕು. ಜೊತೆಗೆ ಜನರ ಜೊತೆಗೆ ನಾವಿದ್ದು ನಿರ್ಭೀತಿಯಿಂದ ಮತ ಚಲಾವಣೆ ಮಾಡಬೇಕೆಂಬ ಸಂದೇಶ ಸಾರುವುದು ಪಥಸಂಚಲನದ ಉದ್ದೇಶವಾಗಿದೆ ಎಂದರು. ಮುಂಬರುವ ಲೋಕಸಭಾ ಚುನಾವಣೆ ಇರೋದ್ರಿಂದ ಶಾಂತಿ ಸುವ್ಯವಸ್ಥೆ ಕದಡಬಾರ್ದು, ಮತ್ತು ನಾವು ಸಹ ಸದೃಢವಾಗಿದ್ದೀವಿ. ಶಾಂತಿ ಸುವ್ಯವಸ್ಥೆ ಕದಡುವಂಥ ಅವ್ರನ್ನ ನಿಯಂತ್ರಿಸಲಿಕ್ಕೆ ನಾವು ಸದೃಢವಾಗಿದ್ದೀವಿ. ಜನ ನಿರ್ಭೀತಿಯಿಂದ ನಿಷ್ಪಕ್ಷಪಾತವಾಗಿ ಮತದಾನ ಮಾಡಲಿ ಅನ್ನೋ ದೃಷ್ಟಿಯಿಂದ ಅವ್ರ ರಕ್ಷಣೆಗೆ ನಾವು ಯಾವಾಗಲೂ ಸದಾ ಕಟಿಬದ್ಧವಾಗಿ ನಿಲ್ತೀವಿ ಅಂತೇಳಿ ಅವ್ರಿಗೆ ತೋರಿಸ್ಬೇಕಂತೇಳಿ ಈ ಒಂದು ರೂಟ್ ಮಾರ್ಚ್ ಕಂಡಕ್ಟ್ ಮಾಡಿದ್ವಿ. ಮತ್ತು ಆಫ್ಟರ್ ದಿ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಆಯಿತು ಅಂತಂದರೆ ಆವಾಗಲೂ ಸಹ ಇನ್ನೊಂದ್ಸಲಿ ರೂಟ್ ಮಾರ್ಚ್ ಮಾಡ್ತೀವಿ. ಸಾರ್ವಜನಿಕರ ರಕ್ಷಣೆಗೆ ಪೊಲೀಸ್ ಇಲಾಖೆ ಸದಾ ಬದ್ಧ. ಶಂಕರಮಠ ರಸ್ತೆಯಲ್ಲಿರುವ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ದಿನೇಶ್ ರವರ ಜನ್ಮದಿನದ ಸ್ಮರಣಾರ್ಥವಾಗಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ ದಿನೇಶ್ ರವರ ಜನ್ಮದಿನದ ಸ್ಮರಣಾರ್ಥವಾಗಿ ದಿನಾಂಕ ಮಾರ್ಚ್ 13 ಮತ್ತು 14ರಂದು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶ್ರೀ 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 ಶಂಭುನಾಥ ಸ್ವಾಮೀಜಿ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಿದರು. ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 2:30ರವರೆಗೆ ನಡೆಯುವ ಶಿಬಿರದಲ್ಲಿ ಮೂಳೆ ಮತ್ತು ಕೀಲು ರೋಗ ಸಮಸ್ಯೆಗಳು, ಮಹಿಳೆಯರಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು, ಗರ್ಭಿಣಿ ಸ್ತ್ರೀಯರಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು, ಮೂತ್ರಪಿಂಡ ಸಮಸ್ಯೆಗಳು, ಮಕ್ಕಳಿಗೆ ಸಂಬಂಧಿಸಿದ ಎಲ್ಲಾ ರೋಗ ಸಮಸ್ಯೆಗಳು, ಚರ್ಮರೋಗ, ಮೆದುಳು ಮತ್ತು ನರರೋಗ ಸಮಸ್ಯೆ, ಕಿವಿ ಮೂಗು ಗಂಟಲು ಸಮಸ್ಯೆ, ಜೀರ್ಣಕ್ರಿಯೆ ಮತ್ತು ಉದರದರ್ಶಕ ಶಸ್ತ್ರಚಿಕಿತ್ಸಾ ಸಮಸ್ಯೆಗಳು ಮತ್ತು ಇತರ ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ಉಚಿತ ಪರಿಹಾರ ಕಲ್ಪಿಸಿಕೊಡುವುದಾಗಿ ಎಸ್ಎಸ್ಎಂ ಆಸ್ಪತ್ರೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ವಿನಾಯಕ್ ತಿಳಿಸಿದರು. ಹಾಗೂ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಸೌಮ್ಯ ದಿನೇಶ್ ಮಾತನಾಡಿ, ಡಾಕ್ಟರ್ ದಿನೇಶ್ ರವರ ಸೇವೆಯನ್ನು ಸ್ಮರಿಸುತ್ತಾ ಮತ್ತು ಅವರ ನಿಧನದ ನಂತರ ಸಂಸ್ಥೆಯನ್ನು ಮುನ್ನಡೆಸಲು ಪಟ್ಟ ಕಷ್ಟದ ದಿನಗಳನ್ನು ನೆನೆದು ಭಾವುಕರಾದರು. ಹಾಗೆ ನಮ್ಮ ಎಸ್ಎಸ್ಎಲ್ ಸಂಸ್ಥೆಯ ಅತ್ಯುತ್ತಮ ಅದಕ್ಕೆ ಧನಾತ್ಮಕ ಅಂಶ ಅಂತಂದರೆ ನಮ್ಮ ಸಂಸ್ಥೆಯ ದಕ್ಷ ವೈದ್ಯರು, ದಕ್ಷ ಮತ್ತು ಪ್ರಾಮಾಣಿಕ ವೈದ್ಯರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಂಸ್ಥೆಯನ್ನು ಮುನ್ನಡೆಸಿರುವಂತಹ, ಇವಾಗ ನಮ್ಮ ಜೊತೆ ಅವರ ಕೆಲಸಗಳನ್ನ ನಮ್ಮ ಜೊತೆ ಮಾಡ್ತಾ ಇರೋಂತಹ, ಹಿಂದೆ ನಮ್ಮ ಜೊತೆ ಮಾಡಿದಂತಹ ಎಲ್ಲ ವೈದ್ಯರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ಅದಲ್ಲದೆ ಒಂದು ಸಂಸ್ಥೆ ಅಂತ ನಡಿಬೇಕಾದ್ರೆ ಬರೀ ಆಸ್ಪತ್ರೆ ಅಂದ ತಕ್ಷಣ ಡಾಕ್ಟ್ರಿಗೆ ಅಷ್ಟೇ ನಮ್ಮ ಮುಂದಕ್ಕೆ ಹೋಗಲ್ಲ. ನಮ್ಮ ನರ್ಸ್ಗಳು, ವಾರ್ಡ್ ಬಾಯ್ಸು, ಆಯಾಗಳು, ಸಪೋರ್ಟಿವ್ ಸ್ಟಾಫ್, ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ ಎಲ್ಲ ಸಹ ನಮ್ಮ ಜೊತೆ ಕಷ್ಟದ ಟೈಮಲ್ಲಿ, ಒಳ್ಳೆ ಟೈಮಲ್ಲಿ ಸಾಕಷ್ಟು ಬೆಂಬಲನ, ಸಪೋರ್ಟ್ನ ನೀಡ್ತಾ ಬಂದಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಎಸ್ಎಸ್ಎಂ ಸಂಸ್ಥೆಯ ಏಳ್ಗೆಗೆ ಕಾರಣರಾಗಿರುವಂತಹ ನಮ್ಮೆಲ್ಲ ಸ್ನೇಹಿತರು, ಹಿತೈಷಿಗಳು, ಮಾಧ್ಯಮ ಮಿತ್ರರನ್ನು ನಾನು ಈ ಸಮಯದಲ್ಲಿ ನೆನೆದಿದ್ದೀನಿ. ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಇವಾಗ ನೀವು ನೋಡ್ತಾರೆ ಎಸ್ಎಸ್ಎಂ ತುಂಬ ಹೊಸದಾಗಿದೆ. ಅದರಿಂದ ಹಿಂದೆ ನಾವು ಪಟ್ಟಿರೋ ಕಷ್ಟ ಬಹಳ ದೊಡ್ಡದಾಗಿದೆ. ಅಂತಂದರೆ ಒಂದು
ಬಿಲ್ಡಿಂಗ್ನ 20 ವರ್ಷದ ಬಿಲ್ಡಿಂಗ್ನ ನಾವು ಹೊಸದಾಗಿ ಮಾಡಬೇಕು ಅಂದರೆ ಅದ್ರ ಹಿಂದೆ ಸಾಕಷ್ಟು ಪರಿಶ್ರಮ ಇದೆ. ಅದಕ್ಕೆ ನಮಗೆ ಸಹಾಯ ಮಾಡಿದಂತಹ ಎಲ್ಲ ಬಿಲ್ಡರ್ಸು, ಕಾಂಟ್ರಾಕ್ಟರ್ಸು, ಕಾರ್ಪೆಂಟರ್ಸು ಎಲ್ಲರಿಗೂ ಸಹ ಹೃತ್ಪೂರ್ವಕ ಕೃತಜ್ಞತೆಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ನೆಲೆ ಕಂಡುಕೊಳ್ಳಲು ಬಂದಂತಹ ನನ್ನಂತಹ ಹಲವಾರು ವ್ಯಕ್ತಿಗಳಿಗೆ ಪ್ರೋತ್ಸಾಹಿಸಿ ಶಕ್ತಿಯನ್ನು ತುಂಬಿ ದಾರಿದೀಪವಾಗಿದ್ದಾರೆ ಅಂತ ಹೇಳಿದ್ರೆ ನಾನು ಈ ಸಮಯದಲ್ಲಿ ನಾನು ತುಂಬಾ ಅಭಿಮಾನದಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ನಮ್ಮ ದೇಶದ ಬಗ್ಗೆ. ಅದೇ ರೀತಿ ತಮ್ಮ ವೃತ್ತಿ ಜೀವನ ಹುಡುಕಿಕೊಂಡು ಬಂದಂತಹ ಎಲ್ಲ ವೈದ್ಯರಿಗೂ ನಮ್ಮ SSM ಸಂಸ್ಥೆಯು ಡಾಕ್ಟರ್ ದಿನೇಶ್ ಅವರ ಸಾರಥ್ಯದಲ್ಲಿ ಅವರ ಸಮ್ಮುಖದಲ್ಲಿ ಅಕ್ಷಯ ಪಾತ್ರೆಯಾಗಿದೆ ಅಂತ ಹೇಳಿಕ್ಕೂ ಸಹ ಇಷ್ಟಪಡ್ತೀನಿ. ಹಾಗೆ ನಮ್ಮ ದಿನೇಶ್ ಅವರು ಕಳೆದ 2 ದಶಕಗಳಲ್ಲಿ ಹಾಸನ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಚಿಕ್ಕಮಗಳೂರು, ಮಡಿಕೇರಿ ಜಿಲ್ಲೆಯೂ ಸಹ ನಮ್ಮ ಸಂಸ್ಥೆಯ ಜಾಬನ್ನು ಕೂಡಿಸಿದ್ದಾರೆ ಎಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ಕಾರ. ಇಂದು ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂಥ ಡಾಕ್ಟರ್ ದಿನೇಶ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಬೃಹತ್ ಉಚಿತ ಆರೋಗ್ಯ ತಪಾಸಣೆಯನ್ನು ನಾವು ನಮ್ಮ ಸಂಸ್ಥೆಯಲ್ಲಿ ಆಯೋಜಿಸಿದ್ದೇವೆ. ಈ ಒಂದು ಉಚಿತ ಆರೋಗ್ಯ ಶಿಬಿರದಲ್ಲಿ ಎಲ್ಲ ವಿಭಾಗದ ನುರಿತ ವೈದ್ಯರು, ಸಿಬ್ಬಂದಿ ವರ್ಗದವರು ಉಚಿತವಾಗಿ ಸೇವೆಯನ್ನು ಕೊಡಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಅದೇ ರೀತಿ ಸಂಸ್ಥೆಯ ವತಿಯಿಂದ CT ಸ್ಕ್ಯಾನ್ ಮತ್ತು ಅಲ್ಟ್ರಾಸೌಂಡ್ ಹಲವಾರು ಬ್ಲಡ್ ಪರೀಕ್ಷೆಗಳನ್ನು ರಿಯಾಯಿತಿ ದರದಲ್ಲಿ ನಾವು ಮಾಡಿಕೊಡ್ತಾ ಇದ್ದೀವಿ. ಈ ಒಂದು ಸದುಪಯೋಗವನ್ನು ಹಾಸನ ಜನತೆ ಇವತ್ತು ಮತ್ತು ನಾಳೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಉಪಯೋಗವನ್ನು ಪಡ್ಕೋಬೇಕು ಅಂತ ನಾನು ಸಂಸ್ಥೆಯ ಪರವಾಗಿ, ನಿರ್ದೇಶಕರ ಪರವಾಗಿ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀವಿದ್ಯಾ ಮತ್ತು ಡಾಕ್ಟರ್ ದೇವದಾಸ್ ಮತ್ತು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಅನಿಲ್ ಅವರು ಮತ್ತು ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಮ್ಮ ಬೆನ್ನನ್ನು ತಟ್ಟಿಕೊಳ್ಳಲು ನಾನು ಈ ಸಭೆ ಕರೆದಿಲ್ಲ. ಈ ಜಿಲ್ಲೆಯ ಜನ ನಮಗೆ ಕೆಲಸ ಮಾಡುವ ಶಕ್ತಿ ನೀಡಿದ್ದಾರೆ. ಜಿಲ್ಲೆಯ ಋಣ ತೀರಿಸಬೇಕಾಗಿರುವುದು ನಮ್ಮ ಕರ್ತವ್ಯ. ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಹೇಳಿಕೆ. 1989ರಲ್ಲಿ ದೇವೇಗೌಡರ ಎದುರು ಗೆದ್ದಂತಹ ವ್ಯಕ್ತಿ ನೀರಾವರಿ ಸಚಿವರಾದ ಸಮಯದಲ್ಲಿ ಆದ ಅನಾಹುತ ಮತ್ತೆ ಆಗಬಾರದು. ಆ ಪ್ರತಿಫಲ ಇವತ್ತು ಪ್ರತಿ ಹನಿ ನೀರಿಗೂ ಕಣ್ಣೀರು ಹಾಕುವ ಪರಿಸ್ಥಿತಿ ಬಂದಿದೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿಕೆ. ಸರ್ಕಾರಿ ಸಾಗುವಳಿ ಜಮೀನನ್ನ ಗುತ್ತಿಗೆ ಆಧಾರದಲ್ಲಿ ನೀಡಲು ರಾಜ್ಯ ಸರ್ಕಾರ ಆದೇಶ ಮಾಡಿರುವುದಕ್ಕೆ ಧನ್ಯವಾದ ತಿಳಿಸಿದ ಕರ್ನಾಟಕ ಗ್ರೋವರ್ಸ್ ಫೆಡರೇಷನ್ ಅಧ್ಯಕ್ಷ HD ಮೋಹನ್ ಕುಮಾರ್. ಮತ್ತು ಆರೈಕೆಯ ನಿರೀಕ್ಷೆಯಲ್ಲಿ ಹೆಣ್ಣು ಕಾಡಾನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.